ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಲಿಮಂಡಲಮಂಡಿತಗಂಡತಲಂ ತಿಲಕೀಕೃತಕೋಮಲಚಂದ್ರಕಲಂ ಕರಘಾತವಿದಾರಿತವೈರಿದಲಂ ಪ್ರಣಮಾಮಿ ಗಣಾಧಿಪತಿಂ ಜಟಿಲಂ. ಮಾರುತಿಂ ವೀರವಜ್ರಾಂಗಂ ಭಕ್ತರಕ್ಷಣದೀಕ್ಷಿತಂ ಹನುಮಂತಂ ಸದಾ ವಂದೇ ರಾಮಮಂತ್ರಪ್ರಚಾರಕಂ. ಶ್ರೀವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಅಳ್ತಿಗಿಂ ನಂಬಿಗುದ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡುಂ ಒಳನೆರೆದು ಮಿಹುದಂತೆ ಭಾವಕ್ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡೆ ಆ ಗಗನ ತತ್ವಕ್ಕೆ ಶರಣು ಮಂಕುತಿಮ್ಮ. ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ದಿವಿಜವರು ಮಂಕುತಿಮ್ಮನ ಕಗ್ಗವನ್ನು ರಚಿಸಿದರೂ ಕೂಡ ತನಗೇನೂ ಗೊತ್ತಿಲ್ಲ ಎಂಬ ನಿರಹಂಭಾವವನ್ನು ಕಗ್ಗದಲ್ಲೇ ಅನೇಕ ಬಾರಿ ತೋರಿಸಿದ್ದಾರೆ. ಕವಿಯಲ್ಲ ವಿಜ್ಞಾನಿಯಲ್ಲ ಬರಿತಾರಾಡಿ ಅವನರಿವಿಗೆಟಕುವವಲ್ ಒಂದಾತ್ಮನಯವ ಹವಣಿಸಿದನಿದನು ಪಾಮರ ಜನದ ಮಾತಿನಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ. ವ್ಯಾಕರಣ ಕಾವ್ಯ ಲಕ್ಷಣಗಳನ್ನು ಗಣಿಸದೆಯೇ ಲೋಕತಾಪದಿ ಬೆಂದು ಈ ಕಂತೆಯಲಿ ತನ್ನ ನಂಬಿಕೆಯ ನೈದಿಕನು ಸ್ವೀಕರಿಕೆ ಬೇಳ್ಪವರು ಮಂಕುತಿಮ್ಮ. ಕವಿಯಲ್ಲ ವಿಜ್ಞಾನಿಯಲ್ಲ ಬರೀ ತಾರಾಡಿ. ನಾನೊಬ್ಬ ಕವಿಯಲ್ಲ ವಿಜ್ಞಾನಿಯೂ ಅಲ್ಲ, ಬರೇ ಓಡಾಡ್ಕೊಂಡು ಅಲೆಮಾರಿತನ ನಂದು, ಓಡಾಡ್ಕೊಂಡು ಬದುಕು. ಅವನರಿವಿಗೆ ಎಟಕುವವಲ್ ಒಂದಾತ್ಮನಯವ ಹವಣಿಸಿದನಿದನು ಪಾಮರ ಜನದ ಮಾತಿನಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ. ಪಾಮರರು ಸಾಮಾನ್ಯರು ಅರ್ಥ ಮಾಡಿಕೊಳ್ಳುವ ಶೈಲಿಯಲ್ಲಿ ನನ್ನ ನಂಬಿಕೆಯನ್ನು ಈ ಕಗ್ಗದ ರೂಪದಲ್ಲಿ ಹೆಣೆದಿಟ್ಟಿದ್ದೇನೆ. ಅದರಿಂದ ನನ್ನಲ್ಲಿ ಏನೂ ಶಕ್ತಿ ಇಲ್ಲ ಅಂತ ಹೇಳ್ಕೊಳ್ತಾರೆ. ಕಾಳಿದಾಸನು ಕೂಡ ಅಂತಹ ದೊಡ್ಡ ದೊಡ್ಡ ಮಹಾಕಾವ್ಯಗಳನ್ನು ಬರೆದರೂ ಕೂಡ ಅವನ ವಿನಯವನ್ನು ಎಷ್ಟು ಚೆನ್ನಾಗಿ ಪ್ರದರ್ಶಿಸ್ತಾನೆ ಅಂದರೆ ರಘುವಂಶದಲ್ಲಿ ಒಂದು ಕಡೆ ಹೇಳ್ತಾನೆ. ಅಷ್ಟು ಅದ್ಭುತವಾದ ಕಾವ್ಯ ಅದು. ಆದರೂ ತಂ ಸಂತಹ ಶ್ರೋತುಮರ್ಹಂತಿ ಸದಸದ್ವ್ಯಕ್ತಿ ಹೇತವಃ ಹೇಮ್ಲ ಸಂಲಕ್ಷತೆ ಹ್ಯಗ್ನೋ ವಿಶುದ್ಧಿ ಶಾಮಿಕಾಪಿವ. ಇಂಥ ನನ್ನ ಕಾವ್ಯವನ್ನು ಸಜ್ಜನರು ಮಾತ್ರ ಸ್ವೀಕರಿಸಲಿಕ್ಕೆ ಅರ್ಹತೆಯನ್ನು ಪಡೆದವರು. ಸದಸದ್ವ್ಯಕ್ತಿ ಹೇತವಃ ಸಂತಹ ಶ್ರೋತುಮರ್ಹಂತಿ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತೀರ್ಮಾನ ಮಾಡಿ ಕೆಟ್ಟದ್ದನ್ನು ವರ್ಜಿಸಿ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸುವ ಗುಣವನ್ನು ಹೊಂದಿರುವ ಸಜ್ಜನರು ಮಾತ್ರ ಈ ಕಾವ್ಯವನ್ನು ಓದಲಿಕ್ಕೆ ಅರ್ಹತೆಯನ್ನು ಪಡೆದವರು ಅಂತ ಹೇಳಿಬಿಟ್ಟು ಒಂದು ಉದಾಹರಣೆ ಕೊಡ್ತಾನೆ. ಹೇಮ್ನ ಸಂಲಕ್ಷತೆ ಹ್ಯಗ್ನೌ ವಿಶುದ್ಧಿ ಶಾಮಿಕಾಪಿವ ಅಂತ. ಚಿನ್ನದ ಶುದ್ಧತೆ ಅಥವಾ ಅಪರಿಶುದ್ಧತೆಯನ್ನು ಗುರುತಿಸಿಕೊಡುವುದು ಅಗ್ನಿ ಮಾತ್ರ. ಅಗ್ನಿಗೆ ಚಿನ್ನವನ್ನು ಹಾಕಿದಾಗ
ಬೇರೆ ಎಲ್ಲ ಲೋಹಗಳನ್ನೆಲ್ಲ ಕರೆಸಿ ಅಪ್ಪಟ ಚಿನ್ನವನ್ನು ಶುದ್ಧೀಕರಿಸಿ ಕೊಡುತ್ತೆ. ಹಾಗೆ ಸಜ್ಜನರು ಚಿನ್ನದಂಥವರು, ಅಗ್ನಿಯಂಥವರು. ಈ ಸತ್ವವನ್ನು ಮಾತ್ರ ಸ್ವೀಕರಿಸಿ, ಸತ್ವವನ್ನು ಮಾತ್ರ ಅವರು ಸ್ವೀಕರಿಸಿ ನಮಗೆ ಅದನ್ನು ಆನಂದ ಪಡ್ತಾರೆ. ಅದರಿಂದ ಸಜ್ಜನರು ಮಾತ್ರ ಇದನ್ನು ಕೇಳಲಿಕ್ಕೆ ಅರ್ಹತೆ ಪಡೆದವರು ಅಂತ ಹೇಳ್ತಾನೆ. ಹಾಗೆ ಡಿ ವಿ ಜಿಯವರು ಕೂಡ, ನಾನು ಕವಿಯಲ್ಲ, ವಿಜ್ಞಾನಿಯಲ್ಲ, ಬರೀ ತಾರಾಡಿ ಅವನರಿವಿಗೆ ಎಟಕುವವಲ್ ಒಂದಾತ್ಮನಯವ ಆತ್ಮನೀತಿ, ನಾನು ಕಂಡದ್ದನ್ನು ಆತ್ಮನೀತಿಯ ರೂಪದಲ್ಲಿ ನನ್ನ ಅರಿವಿಗೆ ಎಟಕುವಂಥದ್ದನ್ನು ಹವಣಿಸಿದನಿದನು ಪಾಮರ ಜನದ ಮಾತಿನಲ್ಲಿ. ಸಾಧಾರಣ ವ್ಯಕ್ತಿಗಳು ಏನೆಲ್ಲ ಮಾತನ್ನು ಆಡ್ತಾರೆ ಆ ರೀತಿಯ ಸಾಧಾರಣ ಮಾತಿನಲ್ಲಿ ಇದನ್ನು ಕೊಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೇನೆ. ಸ್ವೀಕರಿಕೆ ಬೇಳ್ಪವರು ಮಂಕುತಿಮ್ಮ. ಯಾರ್ಯಾರು ಬೇಕು ಅಂತ ತಿಳ್ಕೊಳ್ತಾರೋ ಅವರು ಮಾತ್ರ ಇದನ್ನು ಸ್ವೀಕರಿಸಲಿ, ಬೇರೆಯವರಿಗಲ್ಲ. ಇದು ಯಾರು ಸಜ್ಜನರಿದ್ದಾರೆ ಅವರಿಗೆ ಮಾತ್ರ ನಾನು ಇದು ಬರೆದಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಜೊತೆಗೆ ವ್ಯಾಕರಣ ಕಾವ್ಯ ಲಕ್ಷಣಗಳನ್ನು ಗಣಿಸದೆಯೇ ಲೋಕತಾಪದಿ ಬೆಂದು ತಣಿವ ನೆಳಸಿದವಂ ಈ ಕಂತೆಯಲಿ ತನ್ನ ನಂಬಿಕೆಯನೇದಿಗನು ಸ್ವೀಕರಿಕೆ ಬೇಳ್ಪವರು ಮಂಕುತಿಮ್ಮ. ಕವಿಯಲ್ಲ, ಅದಲ್ಲಿ ಹೇಳಿದ ಮೇಲೆ ವ್ಯಾಕರಣ ಕಾವ್ಯ ಲಕ್ಷಣಗಳನ್ನು ನನಗೆ ಗೊತ್ತಿಲ್ಲ, ಅಂದರೆ ತುಂಬ ಅಧ್ಯಯನ ಮಾಡಿದ್ದಾರೆ, ಆದರೂ ಮಹಾನ್ ಜ್ಞಾನಿಯ ಲಕ್ಷಣ ನನಗೇನೂ ಗೊತ್ತಿಲ್ಲ ಅಂತ ತಿಳಿದಿರೋದು. ಅಂದರೆ ಬೇಕಾದಷ್ಟು ಜ್ಞಾನ ನನಗೆಲ್ಲ ಗೊತ್ತುಂಟು ಅಂತ ಅಹಂಕಾರವನ್ನು ಪ್ರದರ್ಶಿಸುತ್ತಂತೆ. ವಿನಯ ಈ ಜಗತ್ತಲ್ಲಿ ನಾನು ಕಲಿಬೇಕಾದ ಇನ್ನೆಷ್ಟೆಲ್ಲ ಇದೆ ಅಂತ ಆ ವಿನಯ ಹಾಗೆ ಹೇಳುತ್ತಂತೆ. ಹಾಗಾಗಿ ಆ ವಿನಯ ಇನ್ನೂ ಕೂಡ ಕಲಿಯುವ ಹಂತದಲ್ಲಿ ಇರುವಂತಹ ಪ್ರವೃತ್ತಿಯನ್ನು ತೋರಿಸ್ಕೊಡುತ್ತೆ. ಹಾಗಾಗಿ ಕವಿಯಲ್ಲ ವ್ಯಾಕರಣ ಲಕ್ಷಣಗಳನ್ನು ಗಣಿಸದೆ, ವ್ಯಾಕರಣ ಲಕ್ಷಣ ಯಾವುದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಏನಾದರೂ ಒಂದು ವಿಚಾರ ಗೊತ್ತಿಲ್ಲದ್ರೆ ಎಂಥವ್ರತ್ರಾದರೂ ಹೋಗಿ ವಿಮರ್ಶೆ ಮಾಡಿ ಅದರ ಬಗ್ಗೆ ಪರಿಪಕ್ವತೆಯನ್ನು ಹೊಂದಿ ಆಮೇಲೆ ಕಗ್ಗದಲ್ಲಿ ಜೋಡಿಸ್ತಾ ಇದ್ದರು. ಒಂದು ಸಲ ರಂಗನಾಥ ಶರ್ಮರು, ಅವರಿಗೆ ತುಂಬ ಆತ್ಮೀಯರು, ಯುವಕರು, ವ್ಯಾಕರಣಶಾಸ್ತ್ರ ಕೋವಿದರವರು, ಸಕಲ ಶಾಸ್ತ್ರವನ್ನು ಬಲ್ಲವರು. ಅವರ ಮೂಲಕ ರಾಮಾಯಣವನ್ನು ಡಿ ವಿ ಜಿಯವರು ಸಲಹೆ ಕೊಟ್ಟು ಬರೆಸಿದರು. ಅಂಥ ರಂಗನಾಥ ಶರ್ಮರಿಗೂ ಇವರಿಗೂ ತುಂಬ ನಂಟಿತ್ತು. ಒಂದು ಸಲ ಡಿ ವಿ ಜಿಯವರು ರಂಗನಾಥ ಶರ್ಮರನ್ನು ಭೇಟಿಯಾದಾಗ ಕೇಳಿದ್ರಂತೆ, ತಿಮ್ಮಣ್ಣಾಚಾರ್ಯರು ಅಂತ ಒಬ್ಬರಿದ್ದಾರೆ ಗೊತ್ತಾ ಅಂತ. ಇಲ್ಲ, ಅವ್ರ ಪರಿಚಯ ಇಲ್ಲ ನನಗೆ, ಅವ್ರ ಮಗ ಕೃಷ್ಣಮಾಚಾರ್ಯರು ಅಂತ ಅವ್ರು ಗೊತ್ತು ನನಗೆ. ಆಗ ಡಿ ವಿ ಜಿ ಹೇಳಿದ್ರಂತೆ, ನಾನು ವೇದ, ವೇದಾಂತ, ವ್ಯಾಕರಣ ಇವಳನ್ನೆಲ್ಲ ಅಧ್ಯಯನ ಮಾಡಬೇಕು ಅಂತ ತಿಮ್ಮಣ್ಣಾಚಾರ್ಯರ ಮನೆಗೆ ಹೋದೆ. ಅವರು ವೈಷ್ಣವ ಸಂಪ್ರದಾಯದವರು. ನನ್ನನ್ನು ಅಕ್ಕರೆಯಿಂದ ಬರಮಾಡಿಕೊಂಡು ಎಲ್ಲ ಚೆನ್ನಾಗೇ ಪಾಠ ಮಾಡಿದರು. ಆದರೆ ಅವರು ಹೇಳಿದ ಪಾಠ ವೇದಾಂತ, ಉಪನಿಷತ್ತು, ಆಮೇಲೆ ಶಬ್ದಶಾಸ್ತ್ರ, ವ್ಯಾಕರಣ, ವೇದ, ತರ್ಕ, ಆಮೇಲೆ ಕಾವ್ಯಗಳು, ಇಷ್ಟೆಲ್ಲ ಪಾಠ ಮಾಡಿದರು. ಅದ್ಯಾವುದು ನನ್ನ ತಲೆಗೆ ಇಳಿಲಿಲ್ಲ, ತಲೆಗೆ ಹತ್ತಲಿಲ್ಲ. ಆದರೆ ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಅವ್ರ ಮನೆಯಲ್ಲಿ ರುಚಿ ರುಚಿಯಾದ ಖಾದ್ಯವನ್ನು ಮಾಡಿ ನನಗೆ ಉಣಬಡಿಸ್ತಾ ಇದ್ದರು. ಅದು ಮಾತ್ರ ತಲೆಗೆ ತುಂಬ ಚೆನ್ನಾಗಿ ಹತ್ತಿತ್ತು, ಇವತ್ತೂ ನೆನಪಿದೆ ಅಂತ. ನೋಡಿ, ವ್ಯಾಕರಣ ಲಕ್ಷಣ ಏನೂ ಗೊತ್ತಿಲ್ಲ ಅಂಥೇಳಿ ಛಂದೋಬದ್ಧವಾಗಿ ಅರ್ಧ ಸಂಸ್ಕೃತ ಅರ್ಧ ಕನ್ನಡ ಶಿಥಿಲ ಶಿಖರಣಿ ವೃತ್ತದಲ್ಲಿ ಅವರು ರಚನೆ ಮಾಡಿ ಹೇಳ್ತಾರೆ. ನ ವೇದಾಂತೆ ಗಾಢ ನ ಚ ಪರಿಚಿತಂ ಶಬ್ದಶಾಸ್ತ್ರಂ ನ ವೇದೇ ತರ್ಕೇವ ನ ಚ ಸರಸತಾ ಕಾವ್ಯ ನಿವಗೆ. 2 ಪಾದ 2 ಸಾಲು ಸಂಸ್ಕೃತದಲ್ಲಿದೆ. ಏನರ್ಥ ಅಂದರೆ ಸಂಸ್ಕೃತದ ನಂಗೆ ಅರ್ಥ ಆಗಲಿಲ್ಲ ಅಂತ ಅರ್ಥ. ಕನ್ನಡದ ಅರ್ಥ ಆಗಿದೆ ಅಂಥೇಳಿ ಕನ್ನಡದಲ್ಲಿ ಹೇಳ್ತಾರೆ. ನ ವೇದಾಂತೆ ಗಾಢ ಅಂದರೆ ಉಪನಿಷತ್ತು ನನಗೆ ಅರ್ಥ ಆಗಲಿಲ್ಲ. ನ ಚ ಪರಿಚಿತಂ ಶಬ್ದಶಾಸ್ತ್ರಂ, ವ್ಯಾಕರಣವೂ ಕೂಡ ನನಗೆ ಅರ್ಥ ಆಗಲಿಲ್ಲ. ನ ವೇದೆ ತರ್ಕೇವ ನ ಚ ಪರಿಚಿತಂ ನ ಚ ಸರಸತಾ ಕಾವ್ಯ ನಿವಹೆ. ವೇದಗಳು ನನಗೆ ತಲೆಗಿಳಿಲಿಲ್ಲ, ತರ್ಕವೂ ಹತ್ತಲಿಲ್ಲ, ಕಾವ್ಯಗಳು ಕೂಡ ನಮಗೆ ಅರ್ಥವಾಗಲಿಲ್ಲ. ಆದರೆ ಅವರು ಮನೆಯಲ್ಲಿ ಅಡುಗೆ ಮಾಡಿ ಹಾಕ್ತಿದ್ರಲ್ಲ, ಅದಂತೂ ತುಂಬ ಚೆನ್ನಾಗಿ ಹತ್ತಿತ್ತು ಅಂತ ಉಳಿದ 2 ಶ್ಲೋಕ ಅದೇ ವೃತ್ತದಲ್ಲಿ ಕನ್ನಡದಲ್ಲಿ ರಚನೆ ಮಾಡಿದ್ದಾರೆ. ವಯಂ ಶ್ರೀಮದ್ಬ್ಯಾಳಿ ಹುಳಿ ಪಳ್ದ್ಯ ಕೋಸಂಬೃತೌವಿ ಹಯಗ್ರೀವಾಂಬೋಡಿ ಕರಿಗಡುಬು ದದ್ಯನ್ನರಸಿಕಾ. ಅಷ್ಟನ್ನೂ ಸೇರಿಸಿ
ಹೇಳ್ತಾರೆ ಏನೇನು ಮಾಡ್ತಿದ್ರು ಅವ್ರ ಮನೆಯಲ್ಲಿ ಅಂತ. ನೋಡಿ ಊಟ ಹೇಗೆ ರುಚಿಸುತ್ತೆ ಅಂತ. ವಯಂ ಶ್ರೀಮದ್ ಬ್ಯಾಳಿ ಹುಳಿ ಪಳ್ದ್ಯ ಕೋಸಂಬೃತವ್ವಿ ಹಯಗ್ರೀವಾಂಬೋಡಿ ಕರಿಗಡಬು ದದ್ಯನ್ನ ರಸಿಕಾಹ. ಶ್ರೀಮದ್ ಬ್ಯಾಳಿ ಹುಳಿ ಪಳ್ದ್ಯ ಕೋಸಂಬರಿ ತವ್ವಿ ಹಯಗ್ರೀವ ಅಂಬೊಡೆ ಕರಿಗಡುಬು ದದ್ಯನ್ನ ಅದರೊಳಗೆ ಮಾತ್ರ ತುಂಬ ಚೆನ್ನಾಗಿ ರುಚಿಸ್ತು ಅಂತ. ನನಗೂ ಶರತ್ ಮನೆಯಲ್ಲಿ ಅವ್ರ ಮನೆಯವರು ರುಚಿ ರುಚಿಯಾದ ಅಡುಗೆ ಮಾಡಿ ಹಾಕ್ತಾರೆ. ನನಗನ್ನಿಸ್ತು ಒಂದು ತಿಂಗಳು ಏನಾದರೂ ಉಪನ್ಯಾಸ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಆ ಬಾಯಿ ರುಚಿ ಇದೆಯಲ್ಲ ಅದು ನಮ್ಮನ್ನು ಗೆಲ್ಲಿಸಿಬಿಡುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಆಮೇಲೆ ಇನ್ನೊಮ್ಮೆ ಅವರ ಜೀವನದ ಅನೇಕ ಘಟನೆಗಳು ಎಷ್ಟು ಚೆನ್ನಾಗಿ ಅವರು ಲೈವ್ಲಿಯಾಗಿ ತಗೊಂಡು ಹೋಗ್ತಾ ಇದ್ರು ಅಂದರೆ, ಅವ್ರಿಗೆ ತುಂಬ ಕಾಯಿಲೆ ಇತ್ತು, ಶುಗರು ಇವರೆಲ್ಲ ಬಿ ಪಿ ಎಲ್ಲ ಇತ್ತು. ಒಂದು ಸಲ ಹಾಮಾನಾಯಕರು ಅವ್ರ ಮನೆಗೆ ಹೋದ್ರಂತೆ. ಒಂದು ತಟ್ಟೆಯಲ್ಲಿ 10-12 ಜಿಲೇಬಿ ಜೋಡಿಸ್ಕೊಂಡು ತಿಂತಾ ಇದ್ದಾರೆ. ಹಾಮಾನಾಯಕರು ಕೇಳಿದ್ರಂತೆ, ಅಲ್ಲ ನಿಮಗೆ ಶುಗರ್ ಇದೆ, ಆ ಜಿಲೇಬಿ ತಿಂತಿದ್ರಲ್ಲ ಅದೇನು ಅಷ್ಟು ಗೊತ್ತಾಗಲ್ಲ ನಿಮಗೆ ಅಂದರೆ, ಹಾಮಾನಾಯಕರೇ ಒಂದು ವಿಚಾರ ತಿಳ್ಕೊಳ್ಳಿ, ಇದರೊಳಗೆ ಅದ್ವೈತ ಮಾಡೋಕ್ಕೆ ಹೋಗಬೇಡಿ, ಇದು ದ್ವೈತ ಅಂದ್ರಂತೆ. ಅಂದರೆ ಭಾಷೆ ನೋಡಿ ಹೇಗೆ ಅಂತ. ದ್ವೈತ ಅಂದರೆ ಎರಡು, ಆ ತತ್ವ ನಿನ್ನೆ ಹೇಳಿದ್ನಲ್ಲ, ಬೇರೆ ಬೇರೆ ಅಂತ. ಇದು ಬೇರೆ ಬೇರೆ, ಇದು ಅದ್ವೈತ ಅಲ್ಲ. ಅನುಭವಿಸೋದು ತಿನ್ನೋದು ಅದು ಬೇರೆ ಬೇರೆ. ಅನುಭವಿಸುವಾಗ ಅನುಭವಿಸೋದಿದ್ದೇ ಇರುತ್ತೆ, ತಿನ್ನುವಾಗ ಅನುಭವಿಸಬೇಕು ಅಂತ ಚಿಂತೆಯಿಂದ ತಿನ್ನದೇ ಇರಬಾರದು. ತಿನ್ನೋದು ಅದಕ್ಕೆ ಬೇರೆಯೇ ಚಾನಲ್ ಇದೆ, ಎರಡೆರಡು ಚಾನಲ್ ಇದೆ ನನ್ನಲ್ಲಿ ಅಂತ ಹೇಳ್ಕೊಂಡು ಮತ್ತೆ ತಿಂತಾ ಇದ್ರಂತೆ. BGL ಸ್ವಾಮಿ ಅವ್ರ ಮಗ ಯಾವಾಗಲೂ ಹೇಳ್ತಾರೆ, ಅವ್ರು ನಮ್ಮ ಅಪ್ಪನ ಬಾಯಿ ಯಾವಾಗಲೂ ಸುಮ್ಮನಿರಲ್ಲ, ಏನಾದರೂ ಒಂದು ಮಾತಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಏನಾದರೂ ತಿಂತಾ ಇರ್ತಾರೆ ಅಂತ. ಹೀಗೆ ತಿನ್ನೋದ್ರೊಳಗೆ ಎತ್ತಿದ ಕೈ ಅವರು. ಒಂದು ಸಲ ಜೋಶಿ ಅಂತ ಒಬ್ಬರು ಅವರ ಹಿರಿಯ ಮಿತ್ರರು ಒಂದು ಸಲ ಯಾವುದೋ ಒಂದು ಹಲ್ವಾ ತಗೊಂಬಂದು ಕೊಟ್ರಂತೆ. ತುಂಬ ಖುಷಿಯಾಗ್ಬಿಡ್ತು, ಸ್ವೀಟ್ ಅವ್ರಿಗೆ ಭಾಳ ಇಷ್ಟ. ಹಲ್ವಾ ತಗೊಂಡು ಕಟ್ಟ ತಕ್ಷಣ ಜೋಶಿ ಕರೆದು, ಅಲ್ಲಪ್ಪ ನನಗೆ ಮೆಚ್ಚಿಗಾದ ಹಲ್ವಾ ತಂದು ಕೊಟ್ಟಿದ್ಯಾ, ನಿನಗೊಂದು ಆಶೀರ್ವಾದ ಮಾಡಬೇಕು ಅಂತ ಅನ್ಸ್ಬಿಟ್ಟಿದೆಯಲ್ಲಪ್ಪ ಅಂದ್ರಂತೆ. ಅಯ್ಯೋ DVG, ನೀವು ಆಶೀರ್ವಾದ ಮಾಡ್ತೀನಿ ಅಂತಂದರೆ ನಾನು ಬೇಡ ಅಂತೀನ ಅಂತ ಬಗ್ಗೆ ನಮಸ್ಕಾರ ಮಾಡಿದ್ರಂತೆ. ಅವರಿಗೆ 70 ವರ್ಷ. ಕೊನೆಗೆ ಇವ್ರು ಏನು ಆಶೀರ್ವಾದ ಮಾಡಿದ್ರು ಗೊತ್ತಾ? ನಿನಗೆ ಪುತ್ರೋತ್ಸವವಾಗಲಿ ಆಶೀರ್ವಾದ ಮಾಡಿದ್ರಂತೆ. ಎಂಥ DVG ಹೀಗೆ ಆಶೀರ್ವಾದ ಮಾಡ್ತಿದ್ದೀರಲ್ಲ. ಅಲ್ಲ, ನನ್ನ ಹೆಂಡತಿ ಕಾಲವಾಗಿ ಎಷ್ಟೋ ಕಾಲ, ಇದು ಹೆಂಡತಿ 55 ವರ್ಷ 60 ವರ್ಷ ಆಗೋಗಿದೆ, ನನಗೂ ವರ್ಷ ಆಗೋಗಿದೆ, ಇದೆಂಥ ನಿಮ್ಮ ಆಶೀರ್ವಾದ ಅಂತ ಕೇಳಿದ ತಕ್ಷಣ, ನಿನಗೆ ಪುತ್ರೋತ್ಸವವಾಗಲಿ ಅಂತ ಆಶೀರ್ವದಿಸಿದ್ದೇನೆಯೇ ಹೊರತು ಕ್ಷೇತ್ರ ನಿರ್ದೇಶನ ಮಾಡಿಲ್ಲ ಅಂತ ಸ್ಟ್ಯಾಂಡರ್ಡಾಗಿ ಆಶೀರ್ವಾದ ಮಾಡಿದ್ರಂತೆ. ಇದು ಕೆಲವರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ ಅರ್ಥ ಆಗೋದಿಲ್ಲ. ಹಾಗೆ ಒಂದು ಸಲ DVG ಅವರಿಗೆ ಅರಮನೆಯಿಂದ ಕರೆ ಬಂತಂತೆ. ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು ಯಾವಾಗಲೂ ಮೈಸೂರಿಗೆ ಬಂದಾಗ ಮಹಾರಾಜರಲ್ಲಿ ಒಂದೇ ಒಂದು ಕೋರಿಕೆ ಇಡ್ತಿದ್ರಂತೆ. ನೋಡಿ ಎಂಥ ಸ್ಥಾನಮಾನ ಅವರಿಗಿತ್ತು ಅಂದರೆ, ಅವರು ಮಹಾಪಂಡಿತರು. ನಾನು ಅರಮನೆಯಲ್ಲಿ ಇರುವಷ್ಟು ದಿವಸ DV ಗುಂಡಪ್ಪನವರು ನನ್ನ ಜೊತೆಗಿರಬೇಕು ಅಂತ ಅಷ್ಟೇ ಕೋರಿಕೆ. ಪಾಪ ಗುಂಡಪ್ಪ ಊರ ಮೇಲೆ ತಿರ್ಕೊಂಡು ಆರಾಮಾಗಿದ್ದವರು, ಬೇಕಾದ ತಿಂದ್ಕೊಂಡು, ಅರಮನೆಗೆ ಹೋದಾಗ ಅಷ್ಟೆಲ್ಲ ಮಾಡೋಕ್ಕಾಗಲ್ವಲ್ಲ, ಅಲ್ಲಿಯ ನಿಯಮಗಳಿಗೆ ಬದ್ಧವಾಗಿರಬೇಕು. ಕರೆ ಬಂತು, ಇನ್ನು ರಾಜಾಜ್ಞೆ ಬಿಡಲಿಕ್ಕಾಗತ್ತಾ? ಹೋದರು. ಹೋದ ತಕ್ಷಣ ಒಂದಷ್ಟು ದಿವಸ ಹರಟೆ ಹೊಡ್ಕೊಂಡು 1-2 ದಿವಸ ಇದ್ದರು. ಆಮೇಲೆ ಅವರಿಗೆ ಅಷ್ಟಿ ರಾಜಾತಿಥ್ಯ ಆಗ್ತಾ ಇದೆ, ಬೇಕಾದ್ದೆಲ್ಲ ಕೊಡ್ತಾ ಇದ್ದಾರೆ. ಅವರಿಗೆ ಹೋಟೆಲಲ್ಲಿ ಮಸಾಲೆ ದೋಸೆ ತಿನ್ನಬೇಕು ಅಂತ ಅನಿಸ್ತಂತೆ. ಇನ್ನೇನು ಮಾಡೋದು, ಯಾರಿಗೂ ಗೊತ್ತಾಗ್ದಿದ್ದ ಹಾಗೆ ಒಂದು ಸಂಜೆ, ಒಂದು ಬೆಳಗ್ಗೆ ಮುಂಚೆ ಹೊರಟ್ರಂತೆ 6 ಗಂಟೆ ಅಷ್ಟೊತ್ತಿಗೆ. ಅಲ್ಲಿ ಅರಮನೆ ಕಾವಲುಗಾರ ಇದ್ನಂತೆ. ಸ್ವಾಮಿ ಯಾವ ಕಡೆ ಹೊರಟ್ರಿ? ಇಲ್ಲಪ್ಪ, ಹೇರ್ ಕಟ್ಟಿಂಗ್ ಮಾಡಿಸ್ಬೇಕು ಹೊರಟಿದ್ದೀನಿ ಅನ್ನಂತೆ. ಆಗ ಅವನ ಸೇವಕ ಹೇಳ್ತಾನೆ, ನೀವು ರಾಜಾತಿಥಿಗಳು, ನೀವು ಹೀಗೆಲ್ಲ ಹೋಗಂಗಿಲ್ಲ ಸ್ವಾಮಿ, ಇಲ್ಲೇ ಇರಿ ಅಂತ ಬೇಗ ಹೋಗಿ ಅವನು ಕ್ಷೌರಿಕನ ಕರ್ಕೊಂಡು ಬಂದು ಇವರಿಗೆ ಕಟ್ಟಿಂಗ್ ಮಾಡಿಸಿದ್ನಂತೆ. ಬೇಜಾರು ಮಾಡ್ಕೊಂಡು ಮತ್ತೆ ಮನೆಗೆ ಹೋದರು, ಅಂದರೆ ಅರಮನೆಗೆ ಹೋದರು. ಸಾಯಂಕಾಲದ ಹೊತ್ತು ಮತ್ತೆ ಅವರಿಗೆ ಅದು ಮಸಾಲೆ ದೋಸೆ ತಿನ್ನಬೇಕು ಅನ್ನೋದು ಆ ರುಚಿ, ಬಾಯಿ ರುಚಿ ಇದು ಹೋಗಲಿಲ್ಲ. ಮತ್ತೆ ಸಾಯಂಕಾಲ ಇನ್ನೇನಾರು ಒಂದು ಹೇಳೋಣ ಅಂತ ಹೊರಟ್ರಂತೆ. ಗೇಟ್ ಕೀಪರ್ ಮತ್ತೆ ಕೇಳ್ದ, ಸ್ವಾಮಿ ಯಾವ ಕಡೆ ಅಂತ. ಏನಿಲ್ಲ, ಚಪ್ಪಲಿ ಹರಿದೋಗಿದೆ, ಅದನ್ನ ಹೊಲಿಸ್ಕೊಂಡು ಬರಬೇಕು ಅಂತ ಹೊರಟ್ರಂತೆ.
ಇಲ್ಲೆಲ್ಲ ಸ್ವಾಮಿ ನೀವು ರಾಜಾತಿಥಿಗಳು ಹಾಗೆಲ್ಲ ಹೋಗಂಗಿಲ್ಲ ಅಂತೇಳಿ ಅವರು ಚಪ್ಪಿ ತಗೊಂಡೋಗಿ ಹೊಲ್ಸ್ಕೊಂಡು ಬಂದಂತೆ. ಕೊನೆಗೂ ಹೋಗ್ಲಿಕ್ಕಾಗಲಿಲ್ಲ. ಈ ಘಟನೆಯನ್ನು ನೆನೆಸಿಕೊಂಡು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಮಾಡ್ತಾರೆ. ಆಪಾದ ಮೌಲಿ ಪರ್ಯಂತಂ ರಾಜ ಸೇವಕ ಸೇವಿತಃ ಗುಂಡೋ ವಿರಾಜತೆ ಹೃದಯ ಶ್ರೀನಿವಾಸ ಕೃಪಾಬಲಾತ್. ನನಗೇನೂ ಗೊತ್ತಿಲ್ಲ ಅಂತಾರೆ, ಸಂಸ್ಕೃತದಲ್ಲಿ ಶ್ಲೋಕ ಮಾಡುವಷ್ಟಿದ್ದಾರೆ. ಎಷ್ಟು ಅದ್ಭುತವಾಗಿ ರಚನೆ ಮಾಡಿದ್ದಾರೆ ನೋಡಿ. ಆಪಾದ ಮೌಲಿ ಪರ್ಯಂತಂ ಅಂದರೆ ಕಾಲಿನಿಂದ ತಲೆಯವರೆಗೂ ರಾಜನ ಸೇವಕರಿಂದ ಸೇವಿಸಲ್ಪಟ್ಟ ಈ ಗುಂಡ ಶೋಭಾಯಮಾನವಾಗಿ ರಂಜಿಸ್ತಿದ್ದಾನೆ ಶ್ರೀನಿವಾಸರ ಕೃಪೆಯ ಬಲದಿಂದ ಅಂತ ಅದರ ಅರ್ಥ. ಅದನ್ನು ಯಾವುದೋ ಒಂದು ಸಂಗೀತ ಸಭೆಯಲ್ಲಿ ಯಾರೋ ರಾಗ ಹಾಕಿ ತುಂಬ ಅದ್ಭುತವಾಗಿ ಹಾಡಿದ್ರಂತೆ. ಯಾವ ಸಂದರ್ಭ ರಚಿಸಿದ್ದು ಆಮೇಲೆ ಹೇಳಿ ಮೇಲೆ ಎಲ್ಲ ಗೊಳ್ಳಂತ ನಕ್ಕರಂತೆ. ಹಾಗೆ ಅವರಷ್ಟೆಲ್ಲ ನನಗೆ ಗೊತ್ತಿಲ್ಲ ಅಂದ್ರೂ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ನೋಡಿ. ಹಾಗಾಗಿ ವ್ಯಾಕರಣ ಕಾವ್ಯ ಲಕ್ಷಣಗಳನ್ನು ಗಣಿಸದೆಯೇ ಲೋಕತಾಪದಿ ಬೆಂದು ತಣಿವ ನೆಳಸಿದವಂ ಈ ಕಂತೆಯಲಿ ತನ್ನ ನಂಬಿಕೆಯ ನೈದಿಗನು ಸ್ವೀಕರಿಕೆ ಬೇಳ್ಪವರು ಮಂಕುತಿಮ್ಮ. ಲೋಕದಲ್ಲಿ ಅನೇಕ ಕಷ್ಟಗಳಲ್ಲಿ ಬೆಂದು ಅದರಿಂದ ಶಾಂತಿಯನ್ನು ಪಡ್ಕೋಬೇಕು ಅಂತ ಬಯಸಿ ಈ ಕಂತೆಯಲ್ಲಿ, ಮಂಕುತಿಮ್ಮನ ಕಗ್ಗದ ರೂಪದ ಕಂತೆಯಲ್ಲಿ ನನ್ನ ನಂಬಿಕೆಯನ್ನು ನೇಯ್ದು ಕೊಟ್ಟಿದ್ದೇನೆ. ಯಾರಿಗೆ ಬೇಕೋ ಅವರು ಸ್ವೀಕರಿಸಲಿ. ಹಾಗಾಗಿ ನಮಗೆಲ್ಲರಿಗೂ ಇಷ್ಟ ಆಗೋದು. ನಿನ್ನೆ ಒಬ್ಬರು ಮಹಿಳೆ ಬಂದು ಹೇಳ್ತಾ ಇದ್ರು, ನನಗೆ ಗೊಂದಲ ಇತ್ತು, ಇವತ್ತು ಪರಿಹಾರ ಆಯಿತು ಅಂತ. ನೋಡಿ, ಒಬ್ರಿಗಲ್ಲ ಎಲ್ಲರಿಗೂ ಸಮಸ್ಯೆ ಪರಿಹಾರ ಆಗುತ್ತೆ. ನನಗೆ 3-4 ದೇವರುಗಳನ್ನೆಲ್ಲ ಯಾರನ್ನು ಆರಾಧಿಸೋದು ಅಂತ ಗೊಂದಲ ಇತ್ತು. ಆ 1 ದಿವಸ 3 ದಿವಸ ಅದು ಇದು ಎಲ್ಲ ಆಗ್ತಾಯಿತ್ತು. ಇವತ್ತು ನೀವು ಹೇಳಿದ ಮೇಲೆ ನನಗೆ ಅರ್ಥ ಆಯಿತು, ಒಬ್ಬರನ್ನೇ ಆರಾಧನೆ ಮಾಡಬೇಕು ಅಂತ. ಅಲ್ಲಿಗೆ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದಕ್ಕೆ ಅನೇಕ ಸಮಸ್ಯೆಗಳಿದ್ದಾವೆ. ನಾವಿವತ್ತು ಮಕ್ಕಳ ಬಗ್ಗೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಈಗಂತೂ ತುಂಬ ಸಮಸ್ಯೆ ಅದು. ಒಂದು ತಪ್ಪಿದರೆ 2 ಮಕ್ಕಳು ಇರ್ತಾರೆ, ಬಹಳ ಮುದ್ದಲ್ಲಿ ಬೆಳೆಸಿರ್ತಾರೆ, ತುಂಬ ಮುದ್ದಲ್ಲಿ ಬೆಳೆಸಿರ್ತಾರೆ. ನಮ್ಮಾಗೆ ನಮ್ಮ ಕಾಲದಲ್ಲಿ 8-9 ಡಜನ್ ಗಟ್ಟಲೆ ಇರ್ತಿದ್ವಿ. ಯಾರು ನಮ್ಮ ತಂದೆ ತಾಯಿ ಅಂದರೆ ಇಲ್ಲಿದೊಬ್ಬ ಹಿರಿಯರೆಲ್ಲ ಇದ್ದಾರಲ್ಲ, ಅವರಿಗೆ ಗೊತ್ತಿದೆ ನಮ್ಮ ತಂದೆ ತಾಯಿ ತೀರಾ ಮುದ್ದು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ, ತೀರಾ ಆಸಕ್ತಿಯನ್ನು ವಹಿಸ್ತಾ ಇರಲಿಲ್ಲ. ನನಗೆ ಸರಿ ನೆನಪಿದೆ, ನಮ್ಮ ಅಪ್ಪನ ಹತ್ರ ಬಂದು ಯಾರೋ ಕೇಳಿದರು, ನಿಮ್ಮ ಮಗ ಏನು ಓದ್ತಿದ್ದಾನೆ ಅಂತ. ಅವ್ರು ಹೇಳಲಿಲ್ಲ. 9 ಜನ ಮಕ್ಕಳು, ಏನು ಕನ್ಫ್ಯೂಷನ್ನು, ಬಾರ ಇಲ್ಲಿ ಯಾವುದೋ ಕ್ಲಾಸ್ ನೀನು ಅಂತ ನಮ್ಮಪ್ಪ ಕೇಳಿ ಹೇಳಿದ್ದಿದೆ. ಆಮೇಲೆ ಅಂದರೆ ಈ ರೀತಿ ಬೆಳೆದವರು ನಾವು. ಈಗ ಹಾಗಲ್ಲ, ಬಹಳ ಮುದ್ದಿನಿಂದ ನಮ್ಗೆ ನೋಡಿ ಏನು ಓದ್ತಾ ಇದೆಯೋ ಕೇಳ್ತಿರ್ಲಿಲ್ಲ. ಕ್ಲಾಸಿಗೆ ಹೋಗಬೇಕು ಅಂದರೆ ನಡ್ಕೊಂಡು ಹೋಗ್ತಾ ಇದ್ವಿ. ಕಾಲಲ್ಲಿ ಚಪ್ಪಲಿ ಇಲ್ಲ ಅಂತ ನಮಗೆ ಬೇಸರವೂ ಇರಲಿಲ್ಲ. ಆಮೇಲೆ ಪ್ರಕೃತಿಯ ನಡುವೆ ಬೆಳೆದವರು. ನಮಗೆ ಪಾಕೆಟ್ ಮನಿ ಕೊಡ್ತಿರ್ಲಿಲ್ಲ, ನಮ್ಮಪ್ಪ ಕೊಡ್ತಿರ್ಲಿಲ್ಲ ಅಂತ ನಮ್ಮ ಮಕ್ಕಳಿಗೆ ಹೇಳಿದ್ರೆ, ನಿಮ್ಮ ಅಪ್ಪನ ಹತ್ರ ಇರಲಿಲ್ಲ, ಕೊಡಲಿಲ್ಲ, ನನ್ನ ಹತ್ರ ಇದೆಯಲ್ಲ ಕೊಡು ಅಂತ ಹೇಳ್ತಾವೆ. ಈಗ ಆ ಮಕ್ಕಳು ಹಾಗೆ ಆಗಿದ್ದಾವೆ. ಆಮೇಲೆ ಹೆಚ್ಚಿನವ್ರಿಗೆ ಗೊತ್ತಿರುತ್ತೆ, ಕಾಡು ಬೀಳ್ತಿದ್ವಿ ನಾವು. ಸೀಸನಲ್ ಫ್ರೂಟ್ಸ್, ಪ್ರಕೃತಿ ನಮಗೆ ಕಾಲಕ್ಕೆ ಯಾವ ಹಣ್ಣುಗಳನ್ನು ಕೊಡಬೇಕೋ ಪ್ಯೂರ್ ಆಗಿ ಕಲಬೆರಕೆ ಇಲ್ಲದ ಹಣ್ಣುಗಳನ್ನು ಕೊಟ್ಟು ನಾವೇ ಮರ ಹತ್ತಿ ಕಿತ್ಕೊಳ್ತಿದ್ವಿ. ಏನು ಆನಂದ ಅದು. ನಮಗೆ ಅದಕ್ಕೆಲ್ಲ ಸಮಯ ಇರ್ತಿತ್ತು. ಇವಾಗ ಮಕ್ಕಳಿಗೆ ಸಮಯ ಇಲ್ಲ, ಆಡುವ ಸಮಯ ಇಲ್ಲ, ಕುಣಿಯುವ ಸಮಯ ಇಲ್ಲ, ಬರೇ ಹೋಮ್ವರ್ಕ್ ಮಾಡು ಅಂದರೆ ಆ ಮಕ್ಕಳ ಮನಸ್ಸು ಭೂತದ ಆಲಯವಾಗಿ ಈಗ ಪರಿಣಾಮ ಆಗೋಗುತ್ತೆ. ಫ್ರೀ ಟೈಮೇ ಇಲ್ಲ. ಒಂದು ಸಲ ರವೀಂದ್ರನಾಥ ಟಾಗೋರರ ಮನೆ ಎದುರುಗಡೆ ಒಬ್ಬಳು ಶ್ರೀಮಂತ ಮಹಿಳೆ ವಾಸವಾಗಿದ್ಲಂತೆ. ಅದು ಬೀದಿಯಲ್ಲಿ ಒಂದು ಮಳೆ ಬಂತು, ಆ ಕೊಚ್ಚೆ ಆಗಿಬಿಟ್ಟಿದೆ. ಆ ಕೂಲಿಕಾರರು ಎಲ್ಲ ಕೆಲಸ ಮಾಡೋರು ಹುಡುಗರೆಲ್ಲ ಹೋಗಿ ಗೊಚ್ಚೆಯಲ್ಲಿ ಒಂದು ಚಡ್ಡಿ ಹಾಕ್ಕೊಂಡು ಪಚ ಮೆಟ್ಕೊಂಡು ತುಳಿತಿದ್ದಾವೆ. ಏನು ಖುಷಿಯೋ ಖುಷಿ, ಮಳೆಯಲ್ಲಿ ನೆಂದು ಕೊಚ್ಚೆಯಲ್ಲಿ ಹಾರಿ ಆನಂದವನ್ನು ಅನುಭವಿಸ್ತಾ ಇದ್ದಾವೆ. ಈ ಶ್ರೀಮಂತೆಗೆ ಒಬ್ಬ ಮಗ ಇದ್ನಂತೆ, ಚಿಕ್ಕ ಮಗು. ಆ ಮಗು ನಾನು ಅಲ್ಲಿಗೆ ಹೋಗಬೇಕು ಅಂತ ಹಠ. ಇವಳೇನು ಮಾಡ್ತಿದ್ಲು, ಇಲ್ಲ ಕಣೋ ಬಟ್ಟೆ ಕೊಳೆಯಾಗುತ್ತೆ ಅಂತ ಎಳ್ದು ಹಿಡ್ಕೊಳ್ತಿದ್ಲಂತೆ. ರವೀಂದ್ರನಾಥನ್ ನೋಡಿದರು, ಟಾಗೋರ್ ನೋಡಿದರು, ಹೇಳಿದ್ರಂತೆ, ಅಮ್ಮ ತಾಯಿ, ನಿನ್ನ ಬಟ್ಟೆ ಕೊಳೆಯಾಗತ್ತೆ ಅಂತಿದ್ರೆ ಬಟ್ಟೆ ಕಳಚಿ ಅದನ್ನು ಬಿಟ್ಟುಬಿಡು, ಅದ್ರ ಸಂತೋಷಕ್ಕೆ ಯಾಕೆ ನೀನು ಮಾರಕ ಆಗ್ತೀಯಾ, ಹೋಗಲಿ ಆಡ್ಕೊಳ್ಳಿ ಬಿಡು ಅಂತ.
ನಮ್ಮ ಸಂತೋಷವನ್ನೆಲ್ಲ ನಾವು ಹಾಳು ಮಾಡ್ಕೊಂಡ್ಬಿಡ್ತಿದ್ದೀವಿ ನಾವು. ಹಾಗೆ ಮಕ್ಕಳ ಬಗ್ಗೆ ನೋಡಿ, ಇವತ್ತೇನೆಲ್ಲ ನಾವು ಅಟೆಂಟಿವ್ ಆಗಿದ್ದೀವಿ, ಮಕ್ಕಳ ಭವಿಷ್ಯಕ್ಕಾಗಿ ನಾವೆಷ್ಟೆಲ್ಲ ಹೋರಾಡ್ತಾ ಇದ್ದೀವಿ. DVG ಎಷ್ಟು ಅದ್ಭುತವಾಗಿ ಒಂದು ಸಲಹೆ ಕೊಡ್ತಾರೆ. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತೆಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ, ದಕ್ಕಿತೇಂ ಕುರು ಪಾಂಡು ತನಯರ್ಗೆ ರಾಜ್ಯ ಸುಖ, ದಿಕ್ಕವರಿಗವರವರೇ ಮಂಕುತಿಮ್ಮ. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತೆಗೊಳ್ಳಬೇಡ. ಮಕ್ಕಳ ಭವಿಷ್ಯಕ್ಕೆ ತುಂಬ ಗಾಬರಿಯಾಗಿ ನೀನೇನು ತುಂಬ ಗಾಬರಿ ಆಗುವ ಅಗತ್ಯವೇ ಇಲ್ಲ. ಯಾಕೆ ಅಂದರೆ ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ. ಈ ಜಗತ್ತಲ್ಲಿ ಭಾಗ್ಯ ಯಾವ್ಯಾವ ರೀತಿಯಲ್ಲಿ ಪಾಕ ಆಗುತ್ತೆ ಅಂತ ಹೇಳಲಿಕ್ಕಾಗೋದೇ ಇಲ್ಲ. ಧೀರುಭಾಯಿ ಅಂಬಾನಿ ಅವರು ಬೆಂಗಳೂರಿನಲ್ಲಿ ತುಂಬ ಕಡು ಬಡತನದಿಂದ ಇದ್ದವರು, ಉಪ್ಪಿನಕಾಯಿಯನ್ನು ತಯಾರಿಸಿ ಮನೆ ಮನೆಗೆ ಹೋಗಿ ಮಾರ್ತಿದ್ದವರು. ಇವತ್ತು ಅವರ ಮಕ್ಕಳು ಅಂಬಾನಿ ಸಹೋದರರು ಇಡೀ ಭಾರತದಲ್ಲಿಯೇ ಅತಿ ಶ್ರೀಮಂತರಾಗಿ ಮೆರೀತಿದ್ದಾರೆ. ಅಂದರೆ ಅವರು ಕಲಿಸಿದ್ದು, ಅವರ ಭವಿಷ್ಯ ಏನೆಲ್ಲ ಅವರು ಯೋಚನೆ ಮಾಡಿದ್ರು ಏನೂ ಇಲ್ಲ. ನಮ್ಮ ಮಕ್ಕಳ ಭಾಗ್ಯ ಅದು ಯಾವ ರೀತಿಯಲ್ಲಿ ಪಕ್ಕ ಆಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ನಮ್ಮ ನಿರ್ದೇಶನ ಮಾತ್ರ ನಿರಂತರವಾಗಿ ಆಗಬೇಕೇ ಹೊರತು ನಾವು ಇದನ್ನೇ ಮಾಡ್ತೀವಿ ಅದನ್ನೇ ಮಾಡ್ತೀವಿ ಅಂದರೆ ನಮಗೆ ನಿರಾಶೆ ತಪ್ಪಿದ್ದಲ್ಲ. ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.